20 ODIಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ಟಾಸ್ ಗೆದ್ದದ್ದು. ನೆನಪಿನಲ್ಲಿ ಉಳಿಯುವಂತಹ ಪ್ರಸಿದ್ಧ ಕೃಷ್ಣ ಅವರ ಸೆಕೆಂಡ್ ಬೌಲಿಂಗ್ ಸ್ಪೆಲ್, ಮತ್ತೊಮ್ಮೆ ಕುಲ್ದೀಪ್ ಯಾದವ್ ಅವರಿಗೆ 4 ವಿಕೆಟ್ ಗೊಂಚಲು, ಒಳ್ಳೆಯ ಬೌಲಿಂಗ್ ಪ್ರದರ್ಶನ, ರೋಹಿತ್ ಶರ್ಮಾ ಅವರ ಸೂಪರ್ ಫೀಲ್ಡಿಂಗ್, ಚೇಸಿಂಗ್ ಅಂತ ಬಂದಾಗ ಮುಂದುವರಿದ ರೋಹಿತ್ ಶರ್ಮಾ ಅವರ ಅತ್ಯಮೋಘ ಫಾರ್ಮ್, ಜೈಸ್ವಾಲ್ ಅವರ ಚೊಚ್ಚಲ ಶತಕ, ಹಾಗೆಯೇ ವಿರಾಟ್ ಕೊಹ್ಲಿ ಅವರ ಮುಂದುವರಿದ ವೀರಾವೇಶ ಇವುಗಳಿಗೆ ಸಾಕ್ಷಿಯಾಯಿತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ 3ನೇ ODI ಮ್ಯಾಚ್. ಈ ಒಂದು ಮ್ಯಾಚನ್ನು ಗೆದ್ದ ಮೇಲೆ ಭಾರತ 2-1 ಅಂತರದಿಂದ ODI ಸೀರೀಸ್ ಅನ್ನ ಗೆದ್ದಿದೆ. ನಮಸ್ಕಾರ ಎಲ್ಲರಿಗೆ, ಸಿದ್ಧಾರ್ಥ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಡನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇದರ ಪ್ರೀವಿಯಸ್ ODI ಸೀರೀಸ್ ಯಾವುದಿತ್ತು? ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನೆಲದಲ್ಲಿ ಫಸ್ಟ್ 2 ಮ್ಯಾಚನ್ನು ಭಾರತ ಸೋತರು, 3ನೇ ಮ್ಯಾಚನ್ನು ಗೆದ್ರು. ಮ್ಯಾನ್ ಆಫ್ ದ ಸೀರೀಸ್, ಆ ಒಂದು ಸೀರೀಸ್ ಇದು ಯಾರಾಗಿದ್ದು ಅಂತಂದ್ರೆ ಪ್ಲೇಯರ್ ಆಫ್ ದ ಸೀರೀಸ್ ರೋಹಿತ್ ಶರ್ಮಾ ಅವರು, ಒಂದು ಸೀನಿಯರ್ ಮೋಸ್ಟ್ ಪ್ಲೇಯರ್. ಹಾಗೆ ಹೀಗೆ ಅವರಿಗೊಂದು ಮ್ಯಾನ್ ಆಫ್ ದ ಸೀರೀಸ್ ಬಂತು. ಈ ಸೀರೀಸ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಯಾರು? ವಿರಾಟ್ ಕೊಹ್ಲಿ ಅವರು. ಸೊ ಸತತ 2 ODI ಸೀರೀಸ್ ಅಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಗೆದ್ದದ್ದು ಯಾರು? ಭಾರತದ ಮೋಸ್ಟ್ ಸೀನಿಯರ್ ಪ್ಲೇಯರ್ಸ್, ಗೋಟ್ಸ್. ಈ ಒಂದು ODI ಪ್ರಾಕಾರದ ಕ್ರಿಕೆಟಲ್ಲಿ ಗೋಟ್ಸ್ ಅಂತ ಕರೆಸಿಕೊಳ್ಳುವಂಥ ಸೀನಿಯರ್ ಮೋಸ್ಟ್ ಪ್ಲೇಯರ್ಸ್ 2 ಸೀರೀಸಲ್ಲಿ ಸೂಪರ್ ಆಗಿ, ಅಂದರೆ ಅಲ್ಲಿ ಒಬ್ಬರು ಮ್ಯಾನ್ ಆಫ್ ದ ಸೀರೀಸ್ ಗೆದ್ರು, ಇಲ್ಲಿ ಒಬ್ಬರು ಮ್ಯಾನ್ ಆಫ್ ದ ಸೀರೀಸ್ ಗೆದ್ರು. ಅಂತೂ ಇಂತೂ ಇವತ್ತು ಟಾಸ್ ವಿನ್ ಆದ್ರು ಭಾರತ. ಆ ಟಾಸ್ ವಿನ್ ಆದಾಗಲೇ ಆ ವರ್ಲ್ಡ್ ಕಪ್ ಗೆದ್ದಷ್ಟು ಖುಷಿಯಾಗಿತ್ತ ಅಂತ, ಅಂತೂ ಇಂತೂ ಗೆದ್ದೇವಲ್ಲ, ಈ ಕ್ಷಣಕ್ಕೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೇವೆ ಅನ್ನುವಂತಹ ಒಂದು ಸಮಾಧಾನ ಅಥವಾ ನಿಟ್ಟುಸಿರು ಬಂದಿದ್ದಂತೂ ಹೌದು. KL ರಾಹುಲ್ ಅವರಿಗೆ ಟಾಸ್ ಗೆದ್ದ ಕೂಡಲೇ ಅವರೇ ಹೇಳಿದ್ರು, ಇಲ್ಲ ನಾವು ಫಸ್ಟ್ ಬೌಲಿಂಗ್ ಮಾಡ್ತೇವೆ ಅಂತ. ಫಸ್ಟ್ 3 ಓವರ್ ನೋಡಿದಾಗ ಫಸ್ಟ್ 3 ಓವರಲ್ಲಿ 2 ಮೇಡ್ ಅನ್ನೋ ಒಂದು ವಿಕೆಟ್ ಬೇರೆ ಬಿದ್ದಿದೆ. 3 ಓವರಿಗೆ 1 ರನ್ನಿಗೆ 1 ವಿಕೆಟ್, ಆ ಥರ ಏನಾಗಿದೆ. ವಾವ್, ದಿಸ್ ಇಸ್ ಅಲ್ಟಿಮೇಟ್, ಸೂಪರ್ ಅಂತ ಅಂದ್ಕೊಳೋದು. ಅದಾದ್ಮೇಲೆ ಯಾವಾಗ ಪ್ರಸಿದ್ಧ ಕೃಷ್ಣ ಅವರದು ಸ್ಪೆಲ್ ಸ್ಟಾರ್ಟ್ ಆಯಿತು, 2 ಓವರಿಗೆ ಫಸ್ಟ್ ಸ್ಪೆಲ್ 2 ಓವರ್ಗೆ 27 ರನ್ ಹೊಡಿಸ್ಕೊಂಡಿದ್ದು ಪ್ರಸಿದ್ಧ ಕೃಷ್ಣ ಅವರು. ಆ ಕಡೆಯಿಂದ ಡಿಕಾಕು ಯಾವುದೋ ಒಂದು ಕ್ಲಬ್ ಲೆವೆಲ್ ಬೌಲರ್ ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಡಬ 6 ಹೊಡಿತಿದ್ದಾರೆ, ಬಹುಮಸ ಹೊಡಿತಿದ್ದಾರೆ. ಅಂದರೆ ಅಫ್ಕೋರ್ಸ್ ನಾವೆಲ್ಲರೂ ಸಹ ಏನು ಅಂದ್ಕೊಳೋದು, ಇದು ಪ್ರಸಿದ್ಧ ಕೃಷ್ಣ ಅವರ ಲಾಸ್ಟ್ ಮ್ಯಾಚ್. ಈ ಮ್ಯಾಚ್ ಮುಖಾಂತರ ಅವರು ಒಂದು ODI ಕ್ರಿಕೆಟ್ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಹೇಳ್ತಾರೆ ಅಂತ ಅಂದ್ಕೊಳ್ಳೋದು. ಯಾಕಂತಂದರೆ 2 ಓವರ್ಗೆ ಆ ಮನುಷ್ಯ 27 ರನ್ ಹೊಡಿಸ್ಕೊಂಡ ಮೇಲೆ ಈವನ್ ಕ್ಯಾಪ್ಟನ್ ಇದು ಕೂಡ ಒಂದು ಕಾನ್ಫಿಡೆನ್ಸ್ ಲೋ ಆಗಿರ್ತದೆ, ಇದು ಎಂತ ಕರ್ಮ ಮಾರ ಅಂತ. ಆ ಒಂದು ಓವರ್ನ ಕಂಪ್ಲೀಟ್ ಮಾಡಲಿಕ್ಕೆ ಮಿಕ್ಕಿದಂಥ ಫಸ್ಟ್ ಸ್ಪೆಲ್ಲಲ್ಲಿ ಒಂದು 4 ಅಥವಾ 5 ಓವರ್ ಹಾಕ್ತಾರಲ್ಲ, ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ತಿಲಕ್ ವರ್ಮಾ ಅವರನ್ನ ಬೌಲಿಂಗ್ಗೆ ಕರೆಸಿದ್ದು ಪಾರ್ಟ್ ಟೈಮರ್ ಆಗಿ. ಬೈ ದ ವೇ, ವಾಷಿಂಗ್ಟನ್ ಸುಂದರ್ ಅವ್ರನ್ನ ಕೂರಿಸಿದ್ರು, ಹಣ ಸಾಕಣ ಅಂತ. ತಿಲಕ್ ವರ್ಮಾ ಅವ್ರನ್ನ ಪ್ರಾಪರ್ ಬ್ಯಾಟ್ಸ್ಮನ್ ಅನ್ನು ಹಾಕಿದ್ರು. ಈಗ ಪ್ರಸಿದ್ಧ ಕೃಷ್ಣ 2 ಓವರಲ್ಲಿ 27 ರನ್ ಹೊಡಿಸ್ಕೊಂಡ ಮೇಲೆ ತಿಲಕ್ ವರ್ಮಾ ಅವರಿಗೆ ಕೊಟ್ಟರು. 1.5 ಓವರ್ಸ್ ತನಕ ಭಾರಿ ಚೆಂದ ಮಾಡಿ ಹಾಕಿದ್ರು. ಅದಾದಮೇಲೆ ಒಂದು ಎಡ್ಜ್ ಆಗಿ 4 ಆಯಿತು. ಓಕೆ, 2 ಓವರಿಗೆ 14 ರನ್ ಬಿಟ್ಟು ಕೊಟ್ಟಿದ್ದಾರೆ ತಿಲಕ್ ವರ್ಮಾ ಅಂತ. ಯಾವಾಗ ಅವರು 3ನೇ ಓವರ್ ಹಾಕ್ಲಿಕ್ಕೆ ಬಂದು ಡಬ ಅಂತ 6 ಎಲ್ಲ ಹೊಡಿಸ್ಕೊಂಡಾಗ ಆಗೇನಾಯ್ತು, ಓಕೆ ಇವರು ಕ್ಲಿಕ್ ಆಗ್ತಾ ಇಲ್ಲ, ಪ್ರಸಿದ್ಧ ಕೃಷ್ಣ ಅವರು ಕ್ಲಿಕ್ ಆಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಅಂಡರ್ ಪ್ರೆಷರಲ್ಲಿ ಇದ್ದದ್ದಂತೂ ಹೌದು. ಡಿಕಾಕು ಫಸ್ಟ್ 2 ಮ್ಯಾಚ್ ಪುಣ್ಯಕ್ಕೆ ಚೆಂದ ಮಾಡಿ ಆಡಲಿಲ್ಲ. ಬಟ್ ನಮ್ಮ ಇಂಡಿಯಾ ಅಂತ ಬಂದ ಕೂಡ ಅವರಿಗೆ ಎಂತ ಆಗ್ತದೆ, ಮೈ ಮೇಲೆ ಎಂತ ಬರ್ತದೆ ಅಂತ ಗೊತ್ತಿಲ್ಲ. ಇವತ್ತು ಮತ್ತೊಂದು ಚಚ್ಚಿದ್ರು, 100 ಚಚ್ಚಿದ್ರು ನಮ್ಮ ಎಗೇನ್ಸ್ಟ್. ಐ ಥಿಂಕ್ ODIಯಲ್ಲಿ 7ನೇ ಶತಕ ಅಂತ ಅಂದ್ಕೊಳ್ತೇನೆ. ನಮ್ಮ ಎಗೇನ್ಸ್ಟ್ 700 ಹೊಡೆದಿದ್ದಾರೆ. ಅವ್ರಿಗೇನು ಇಂಡಿಯಾ ಮೇಲೆ ಇಂಡಿಯಾ ಮೇಲೆ ಎಂಥ ದ್ವೇಷ ಅಂತ ಗೊತ್ತಿಲ್ಲ. ಭಾರಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಇಂಡಿಯಾ ಅಗೇನ್ಸ್ಟ್ ODI ಫಾರ್ಮ್ಯಾಟ್ ಅಂತ ಬಂದಾಗ. ಎಸ್, ಸೆಕೆಂಡ್ ಸ್ಪೆಲ್ ಪ್ರಸಿದ್ಧ ಕೃಷ್ಣ ಅವ್ರದ್ದು ಏನು ಸ್ಟಾರ್ಟ್ ಆಯ್ತಲ್ಲ, ಓಹ್ ಮ್ಯಾನ್, ಅದು ನಿಜವಾಗಿ ಸೆಕೆಂಡ್ ಸ್ಪೆಲ್ ಇದು. ಫಸ್ಟ್ ಓವರ್ ಏನು ಅವರದು 3ನೇ ಓವರ್ ಸೆಕೆಂಡ್ ಸ್ಪೆಲ್ ಹಾಕ್ಲಿಕ್ಕೆ ಬಂದಾಗ ಫಸ್ಟ್ 26 ಓವರ್ ಚಚ್ಚುತ್ತಾ ಇದ್ರು ಯಾರು ಸೌತ್ ಆಫ್ರಿಕಾ. 27ನೇ ಓವರ್ ಹಾಕ್ಲಿಕ್ಕೆ ಬಂದದ್ದು ಪ್ರಸಿದ್ಧ ಕೃಷ್ಣ, ಅದು ಅವರ 3ನೇ ಓವರ್ ಆಗಿತ್ತು. ಆ ಓವರಲ್ಲಿ 2 ರನ್ ಬಂದದ್ದು. ಆಗ ಒಂದು 2 ರನ್ ಅಂತ ಅಂದ್ಕೊಳ್ತೇವೆ. ಆಗ ಒಂದು ಲೈಟಾಗಿ 2 ಓವರಿಗೆ 27 ಇದ್ದದ್ದು 3 ಓವರಿಗೆ 29. ಓಕೆ, ನಾಟ್ ಬ್ಯಾಡ್, ನಾನು ಕಮ್ ಬ್ಯಾಕ್ ಮಾಡ್ಬೋದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ರಾಹುಲ್ ಅವ್ರು ಸಹ ಹೇಳಿರ್ಬೋದು, ನಾ ಹೇಳಿದಾಗೆ ಹಾಕ್ಮಾರೆ ಸಾಕು, ದಮ್ಮಯ್ಯ ಅಣ್ಣ, ದಮ್ಮಯ್ಯ ಅಂತ ಹೇಳಿರ್ಬೋದು. ಅದೇ ಹೀಗೆ ತೋರಿಸಿಲ್ಲ, ಬಟ್ ಮಾತಲ್ಲಿ ಹೇಳಿರ್ಬೋದು, ನಾ ಹೇಳಿದಾಗ ಹಾಕ್ಮಾರೆ ಸಾಕು ಅಂತ. ಆ ಸ್ಪೆಲ್ಲಲ್ಲಿ ಸೂಪರ್ ಬ್ರಿಸ್ಕಿಯನ್ನು LBW ಮಾಡಿದ್ದಿರ್ಬೋದು. ಸೇಮ್ ಓವರಲ್ಲಿ ಲಾಸ್ಟ್ ಮ್ಯಾಚ್ ಇದು ಮ್ಯಾನ್ ಆಫ್ ದ ಮ್ಯಾಚ್ ಮಾರ್ಕ್ರಮ್ ಅವ್ರನ್ನ 1 ರನ್ನಿಗೆ ಔಟ್ ಮಾಡಿದ್ದಾಗಿರ್ಬೋದು. ಅದಾದ ಮೇಲೆ ಶತಕ ವೀರ ಡಿಕಾಕ್ ಅವ್ರನ್ನ ಆಲ್ಮೋಸ್ಟ್ ಫುಲ್ಲರ್ ಲೆಂತ್ ಬಾಲಲ್ಲಿ ಬೋಲ್ಡ್ ಮಾಡಿದ್ದಿರ್ಬೋದು. ಸೂಪರ್. ಸೊ ನೆಕ್ಸ್ಟ್ ಸೀರೀಸ್ಗೆ ಇವ್ರು ಸೆಲೆಕ್ಟ್ ಆಗ್ತಾರೆ ಅದು ನನಗೆ ಗೊತ್ತಿಲ್ಲ, ಬಟ್ ಇದು ಅವರ ಕೊನೆಯ ಮ್ಯಾಚ್ ಆದರೂ ಕೂಡ
ಒಂದು ಮೆಮೊರೇಬಲ್ ಕಾಂಟ್ರಿಬ್ಯೂಷನ್, ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದೇನೆ ಅಂತ ಅವ್ರು ಹೇಳ್ಬೋದು. ಲಾಸ್ಟ್ಗೆ 10ನೇ ವಿಕೆಟ್ ಕೂಡ ಡಮ್ ಅಂತ ಬೋಲ್ಡ್ ಮಾಡಿ ತೆಗೆದು ಒಂದು 4 ವಿಕೆಟ್ ತೆಗೆದೆ ನಾನು, ಆ್ಯಂಡ್ ತಂಡದ ಗೆಲುವಿನಲ್ಲಿ ನನ್ನ ಪಾತ್ರ ಕೂಡ ಒಂದು ಚಿಕ್ಕದ ಪಾತ್ರ ಇದೆ ಖಂಡಿತವಾಗಿ ಸಹ ಅಂತ ಅವರು ಒಂದು ಧೈರ್ಯದಲ್ಲಿ ಹೇಳಿಕೊಳ್ಬೋದು. ಆ್ಯಂಡ್ ಕುಲ್ದೀಪ್ ಯಾದವ್ ಅವರು ಫಸ್ಟ್ ಮ್ಯಾಚಲ್ಲಿ ಟರ್ನಿಂಗ್ ಪಾಯಿಂಟ್, ನಾವು ಗೆಲ್ಲಲಿಕ್ಕೆ ಟರ್ನಿಂಗ್ ಪಾಯಿಂಟ್ ಏನು, ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದಿದ್ರು. ಇವತ್ತು ಸಹ ಹಾಗೆ ಆ ಒಂದು ಓವರಲ್ಲಿ 2 ವಿಕೆಟ್, ಯಾವುದೋ ಒಂದು ಬ್ರೇವಿಸಿದು ವಿಕೆಟ್, ಇನ್ನೊಂದು ಮಾರ್ಕೋ ಆ್ಯನ್ಸನ್ ಅವರದು ವಿಕೆಟ್, 3 ಬಾಲಲ್ಲಿ 2 ವಿಕೆಟ್ ತೆಗೆದ್ರಲ್ಲ, ಅದು ಲಿಟ್ರಲಿ ಟರ್ನಿಂಗ್ ಪಾಯಿಂಟ್. ಯಾಕೆಂತಂದರೆ ಈಗ ಪ್ರಸಿದ್ಧ ಕೃಷ್ಣ ಅವರು 3 ವಿಕೆಟ್ ತೆಗೆದ್ರು ಕೂಡ ಆ ಸ್ಟಾರ್ಟಿಂಗಲ್ಲಿ ಆ ಸೆಕೆಂಡ್ ಸ್ಪೆಲ್ ಹಾಕ್ಲಿಕ್ಕೆ ಬಂದಾಗ 3 ವಿಕೆಟ್ ತೆಗೆದ್ರು ಕೂಡ ಸೌತ್ ಆಫ್ರಿಕಾ ಸುಭದ್ರ ಸ್ಥಿತಿಯಲ್ಲಿತ್ತು. 35 ಓವರ್ ಆಗಿದೆ, ಚಚ್ಚುತ್ತಾ ಇದ್ದಾರೆ, ಅವರು ಈಸಿಲಿ 350 ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಬ್ರೇವಿಸ್ ಅವರಿಗೆ ಸ್ವಲ್ಪ ಬಾಲ್ ಎಲ್ಲ ಫುಟ್ಬಾಲ್ ಥರ ಕಾಣ್ತದೆ ಅಂತವೇ ನಾವೆಲ್ಲರೂ ಸಹ ಅವರನ್ನು ಒಂದು ಎತ್ತರಕ್ಕೆ ಏರಿಸೋದಲ್ಲ, ಮಾತ್ರ ಎಂತ ಹೊಡಿತಾನೆ ಮಾರ 6 ಅಂತ ಒಂದು ಸೂಪರ್ ಆಗಿರುವಂತಹ ಥಿಂಕಿಂಗ್ ಕುಲ್ದೀಪ್ ಯಾದವ್ ಅವರಿದು. ಔಟ್ಸೈಡ್ ಆಫ್ ಫ್ಲೈಟ್ ಮಾಡಿ, ಅದು ಸಹ ನಾನು ಗೂಗ್ಲಿ ಅಂತ ಅಂದ್ಕೊಳ್ತೇನೆ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಪಿಚ್ಚಾಗಿ ಇನ್ನೂ ಸಹ ಆ ಕಡೆ ಹೋಗ್ತಾ ಇತ್ತು, ಇವರು ಎಗೇನ್ಸ್ಟ್ ದ ಸ್ಪಿನ್ ಮಿಡ್ ವಿಕೆಟ್ ರೀಜನಲ್ಲಿ ಲಾಂಗ್ ಆನ್ ಮತ್ತು ಮಿಡ್ ವಿಕೆಟ್ ರೀಜನಲ್ಲಿ 6 ಹೊಡಲಿಕ್ಕೆ ಹೋಗಿ ಮುಂದಾಗಿ ಅದು ಮಿಸ್ ಟೈಮ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆದರು. ಅದಾದ ಮೇಲೆ ಮತ್ತೆ ಪುನಃ ಫ್ಲೈಟೆಡ್ ಡೆಲಿವರಿ, ಮಾರ್ಕೋ ಆ್ಯನ್ಸನ್ ಅವರು 6 ಹೊಡಲಿಕ್ಕೆ ಹೋಗಿ ಕೌ ಕಾರ್ನರಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಸೊ ಅದು ಟರ್ನಿಂಗ್ ಪಾಯಿಂಟ್. ಯಾವಾಗ 2 ವಿಕೆಟ್ ಡಬ್ ಅಂತ ಬಿತ್ತು, ಅದಾದ ಮೇಲೆ ಸೌತ್ ಆಫ್ರಿಕಾ ಚೇತರಿಸ್ಕೊಳ್ಳಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಸೀರೀಸಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ 300ರ ಗಡಿ ಕೂಡ ದಾಟಲಿಕ್ಕೆ ಆಗಲಿಲ್ಲ. 270 ರನ್ನಿಗೆ ಆಲ್ ಔಟ್. ಸೌತ್ ಆಫ್ರಿಕಾ 270ಕ್ಕೆ ಆಲ್ ಔಟ್ ಆದಾಗಲೇ ಇದು ಒಂಥರ ಭಾರತ ವಿನ್ ಆಗಿ ಆಯ್ತು ಅಂತ ಎಲ್ಲರೂ ಸಹ ಅಂದ್ಕೊಂಡಿದ್ದು. ಯಾಕಂತಂದರೆ ಇದು ಚೇಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಯಾವ ಥರ ಚೇಸ್ ಮಾಡ್ತಾರೆ ಅಂತ ನಾವು ವಯಸ್ಸಾಗಲಿ ಯಾವ ಥರ ವಿಶೇಷವಾಗಿ ಚೇಸ್ ಮಾಡ್ಬೋದು. ಒಂದೇ ವಿಕೆಟ್ ಬಿದ್ದದು, 9 ವಿಕೆಟಲ್ಲಿ ಭಾರತ ಹೊಡೆದು ಹಾಕಿದ್ರು. ರೋಹಿತ್ ಶರ್ಮಾ ಅಮೇಝಿಂಗ್ ಫಾರ್ಮನ್ನು ಕಂಟಿನ್ಯೂ ಮಾಡಿದರು. ಏನು ಜೈಸ್ವಾಲ್ ಅವರಿಗೆ ಸ್ಟಾರ್ಟಿಂಗ್ ಟೈಮು ಬೇಕಿತ್ತು, ಯಾಕಂತಂದರೆ ವೈಟ್ ಬಾಲ್ ಕ್ರಿಕೆಟ್ ಆಡಿ ಎಷ್ಟು ಟೈಮ್ ಆಯಿತು ಪಾಪ. ಜೈಸ್ವಾಲಿಗೆ ಇದು ಅಂದರೆ ಲೆಕ್ಕನೇ ತಪ್ಪೋಗಿತ್ತ ಅಂತ. ನಾನು ಯಾವಾಗ ಲಾಸ್ಟ್ ಟೈಮ್ ಮಾರೆ ವೈಟ್ ಬಾಲ್ ಕ್ರಿಕೆಟ್ ಆಡಿದ್ದು ಅಂತ. ಯಾಕಂದರೆ ಈ ಸೀರೀಸ್ ಆಗೋ ಮುಂಚೆ ಅವರು ಒಂದೇ ಒಂದು ODI ಆಡಿದರು. ಅದಾದಮೇಲೆ ಪಾಪ ಬೆಂಚ್ ಕಾಯಿಸಿದ್ದೇ ಬಂತು, ಎಲ್ಲ ODI ಸೀರೀಸಲ್ಲೇ ಆಗಿರಲಿ ಅಥವಾ T20 ಸೀರೀಸಲ್ಲೇ ಆಗಿರಲಿ, ಸುಮ್ಮನೆ ಪಾಪ ಅವರು ವಾಟರ್ ಬಾಯ್ ಆಗಿರ್ತಿದ್ರು. ಅಂತೂ ಇಂತೂ ಗಿಲ್ ಅವರು ಫಿಟ್ ಇರೋದ ಕಾರಣ ಅವರಿಗೊಂದು ಅವಕಾಶ ಸಿಕ್ತು. ಫಸ್ಟ್ 2 ಮ್ಯಾಚಲ್ಲಿ ಅವಕಾಶವನ್ನು ಕೈ ಚೆಲ್ಲಿದ್ರು, ಅಂದರೆ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ಲಿಕ್ಕಾಗಲಿಲ್ಲ. ಗ್ಲಿಮ್ಸ್ ತೋರಿಸ್ತಿದ್ರು ನಂಗೆ ಟ್ಯಾಲೆಂಟ್ ಇದೆ ಹಾಗೆ ಅಂತ, ಬಟ್ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ ಇವತ್ತು ಮೇ ಬಿ ರೋಹಿತ್ ಶರ್ಮಾ ಅವ್ರು ಹೇಳಿರ್ಬೋದು, ನೀನು ಸ್ವಲ್ಪ ನಿಧಾನ ಆಡೋಣ, ನೀನು ರ್ಯಾಶ್ ಶಾಟ್ ಹೊಡಿಲಿಕ್ಕೆ ಹೋಗ್ಬೇಡ, ನೀನು ರ್ಯಾಶಲ್ಲಿ ಆಗ್ಬೇಡ, ರ್ಯಾಶ್ ನಾನು ಆಗ್ತೇನೆ ಅಂತ ಅಂದ್ಕೊಂಡು ಫಸ್ಟು ಏನೋ ಒಂದು ಜೈಸ್ವಾಲ್ ಇದೊಂದು 50 ರನ್ ಆಗೋ ತನಕ ಅಥವಾ 40 ರನ್, 71 ಬಾಲ್ಗೆ 40 ಎಲ್ಲ ಇತ್ತು. ಇದೇನು ಮಾರಿ ಇಷ್ಟು ನಿಧಾನ ಆಡ್ತಿದ್ದಾರೆ ಅಂತ ನಾವು ನೋಡಿದರೆ, ಆನ್ ದಿ ಅದರ್ ಹ್ಯಾಂಡ್ ರೋಹಿತ್ ಶರ್ಮಾ ಅವರು ಇದೆಲ್ಲ ನನಗೆ ಮ್ಯಾಟರೇ ಅಲ್ವಾ ಅನ್ನುವ ರೇಂಜಿಗೆ 73 ಬಾಲಿಗೆ 75 ರನ್, 3 6 7 4 ಡಬ ಅಂತ ಹೊಡೆದ್ರು. ಕೊನೆ ಅವರು ಔಟ್ ಆಗೋದು ಮಾತ್ರ. ಅದಾದ ಮೇಲೆ ಈ ಮನುಷ್ಯನಿಗೆ ಫುಟ್ಬಾಲ್ಗಿಂತ ಸಹ ದೊಡ್ಡದಾಗಿ ಕಾಣ್ತಾ ಉಂಟಾ ಅಂತ ವಿರಾಟ್ ಕೊಹ್ಲಿ ಅವರಿಗೆ ಕ್ರಿಕೆಟ್ ಬಾಲ್ ಈ ಸೀರೀಸಲ್ಲಿ ದೇವ ಇವತ್ತೊಂದು ನೋ ಲುಕ್ ಶಾಟ್ ಹೊಡೆದ್ರು 6. ಯಪ್ಪ ಅಂದರೆ ಆ ಶಾಟ್ ಹೊಡೆದ ಮೇಲೆ ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ನೋಡಿದಾಗ ಹೇಗಿತ್ತು ಅಂತಂದರೆ, ನನ್ನ ಮೇಲೆ ಡೌಟ್ ಪಟ್ಟಿದ್ರಾ, ನನ್ನ ಅಬಿಲಿಟಿ ಮೇಲೆ ಡೌಟ್ ಪಟ್ಟಿದ್ರಾ ನೀವೆಲ್ಲರೂ ಕೂಡ ಅನ್ನೋ ಥರ ಒಂದು ಎಕ್ಸ್ಪ್ರೆಷನ್ ಇತ್ತಿದ್ದೆಲ್ಲ ನನಗೆ ಜುಜುಬಿ ಅನ್ನುವ ರೇಂಜಿಗೆ. ಆ್ಯಂಡ್ ಈ ಸೀರೀಸಲ್ಲಿ ಒಂದು ವಿರಾಟ್ ಕೊಹ್ಲಿ ಅವರು ಆ 6 ಹೊಡಿತಿದ್ದ ಒಂದು ಸ್ಟೈಲು, ಆ ಒಂದು ಕಂಫರ್ಟ್ ಲೆವೆಲ್ಲು, ಆ ಒಂದು ಎಂತ ಹೇಳೋದು ಕಾನ್ಫಿಡೆನ್ಸ್ ನನಗೆ ಎಷ್ಟೋ ಟೈಮ್ ಆದಮೇಲೆ 2016ರ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿದಾಗ ಆಗ್ತಾ ಉಂಟಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ನನಗೆ ಸಹ ಹಾಗೆ ಅನಿಸಿದ್ದು. 45 ಬಾಲಿಗೆ 65 ರನ್, 6 4 3 6 ಭಯಾನಕ. ನಾನು ಈ ಥರದ್ದು ಒಂದು ಇಷ್ಟು ಸ್ಟ್ರೈಕ್ ರೇಟಲ್ಲಿ ಇವರು ಕನ್ಸಿಸ್ಟೆಂಟಾಗಿ 3 ಮ್ಯಾಚ್ ಒಂದು ಸೀರೀಸಲ್ಲಿ ಈ ಥರ ಟಪ ಹೊಡೆದದ್ದು ನಾನು ನೋಡಲಿಲ್ಲ. ಎಸ್, ವೆಸ್ಟ್ ಇಂಡೀಸ್ ಮೇಲೆ ಒಂದೇ ಸೀರೀಸಲ್ಲಿ 3 ಮ್ಯಾಚಿಗೆ 300 ಹೊಡೆದಿದ್ದಾರೆ, ಒಂದು ಇಸ್ವಿ ನೆನಪೋಗಿದೆ. ಬಟ್ ದಿಸ್ ಈಸ್ ಸ್ಪೆಷಲ್. ನಾನು ಯಾಕೆ ವಿಡಿಯೋ ಲೇಟ್ ಮಾಡಿದೆ ಅಂತ, ವಿರಾಟ್ ಕೊಹ್ಲಿ ಅವ್ರದ್ದೆಲ್ಲ ಮಾತು ಎಲ್ಲ ಕೇಳಿ ವಿಡಿಯೋ ಮಾಡ್ತಿರೋದು. ಎಂತ ಮಾತಾಡ್ತಾರೆ, ಮ್ಯಾನ್ ಆಫ್ ದ ಸೀರೀಸ್ ಅಂತ ಇವರಿಗೆ ಸಿಗ್ತದೆ ಅಂತ ಗೊತ್ತಿತ್ತು, ಏನು ಮಾತಾಡ್ತಾರೆ ಅಂತ. ಇವರು ಕೂಡ ಅಂದರು ನನಗೆ ಫಸ್ಟ್ ರಾಂಚಿ ಮ್ಯಾಚ್ 100 ಹೊಡೆದ್ಮೇಲೆ ನನಗೆ ಒಂದು ಬೇರೆನೇ ಝೋನಲ್ಲಿ ಇದ್ದೇನಂತ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಆ ಕಾನ್ಫಿಡೆನ್ಸ್ ಇನ್ನೂ ಕೂಡ ಇದು ಜಾಸ್ತಿ ಆಯಿತು. ರಾಂಚಿದು 100 ತುಂಬ ಸ್ಪೆಷಲ್ 100 ನನಗೆ. ಆಸ್ಟ್ರೇಲಿಯಾ ಸೀರೀಸ್ ಆದಮೇಲೆ ಕೂಡ ನಾನು ಬೇರೆ ಯಾವ್ದು ಮ್ಯಾಚ್ ಆಡಿರಲಿಲ್ಲ, ಡೈರೆಕ್ಟ್ ಇದೇ ಮ್ಯಾಚ್ ಆಡಲಿಕ್ಕೆ ಬಂದದ್ದು. ಐ ಫೆಲ್ಟ್ ಸೋ ಗುಡ್ ಹಾಗೆ ಈಗ ಅಂತ ಹೇಳಿದರು. ಆ್ಯಂಡ್ ಜೈಸ್ವಾಲ್
ಫಸ್ಟ್ 2 ಮ್ಯಾಚಲ್ಲಿ ಅಂಥದ್ದು ಆಡಲಿಲ್ಲ. ಬಟ್ ಯಾವಾಗ ಒಂದು 50 ರನ್ ಹೊಡೆದ ಮೇಲೆ ಅದಾದಮೇಲೆ ಆ ಮನುಷ್ಯ ಸಾಕು ನಾನೀಗ T20 ಕ್ರಿಕೆಟ್ ಆಡೋದು ಅಂತ ಅವರು ಡಬ್ಬ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 121 ಬಾಲ್ಗೆ 116 ರನ್, ನಾಟ್ ಔಟ್, 12 4, 2 6. ಯಾರೆಲ್ಲ ಒಂದು ಹುಚ್ಚು ಫ್ಯಾನ್ಸ್ ಇರ್ತಾರೆ ಈಗ ವಿರಾಟ್ ಕೊಹ್ಲಿ ಅವ್ರದ್ದು, ಅವರೆಲ್ಲ ಕೇಳಿಕೊಳ್ತಿದ್ರ ಅಂತ ಒಂದು ಜೈಸ್ವಾಲ್ ಒಂದು ಬೇಗ ಔಟ್ ಆಗಲಿ ಮಾರೆ, ವಿರಾಟ್ ಕೊಹ್ಲಿ ಬರಲಿ, ಅವರು ಇನ್ನೊಂದ್ಸಲ 100 ಹೊಡಿಲಿ ಅಂತ. ಅಥವಾ ಕೆಲವರು ಯಾಕೆ ಇವತ್ತು ಇವರನ್ನು 270 ರನ್ನಿಗೆ ಆಲ್ ಔಟ್ ಮಾಡಿದ್ದು, ಒಂದು 350 ರನ್ ಸೌತ್ ಆಫ್ರಿಕಾ ಹೊಡಿಬೇಕಿತ್ತು, ಆಗ ವಿರಾಟ್ ಕೊಹ್ಲಿ ಅವರು ಸತತ 3ನೇ 100 ಹೊಡೆದಾಗ ಆಗ್ತಿತ್ತು. ಇವತ್ತು ಅವ್ರು ಬ್ಯಾಟಿಂಗ್ ಮಾಡ್ತಿದ್ದ ರೀತಿ ನೋಡಿದರೆ ಇವತ್ತು ಟಾರ್ಗೆಟ್ ಏನಾದ್ರು ಸ್ವಲ್ಪ ಜಾಸ್ತಿ ಇದ್ದಿದ್ರು ಕೂಡ ಪಕ್ಕ 100 ಹೊಡಿತಿದ್ರು. ಇವರನ್ನು ಔಟ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ರು. ಬಟ್ ಈ ಜಯದೊಂದಿಗೆ ಭಾರತ ಸರಣಿ ಗೆದ್ದಿದೆ. ಫಸ್ಟ್ ಮ್ಯಾಚ್ ಹೇಗೋ ಗೆದ್ದರು, ಅಷ್ಟು ಹೊಡೆದ್ರು ಕೂಡ ಫಸ್ಟ್ 11 ರನ್ನಿಗೆ 3 ವಿಕೆಟ್ ತೆಗೆದ್ರು ಕೂಡ ಸೌತ್ ಆಫ್ರಿಕಾವನ್ನು ಅವರು ಆಲ್ಮೋಸ್ಟ್ ಜಯದ ತನಕ ಬರುವ ಹಾಗೆ ಮಾಡಿದರು. ಸೆಕೆಂಡ್ ಮ್ಯಾಚಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತುಂಟು. ಎಸ್ ಡ್ಯೂಯಲ್ ಇತ್ತು, ಬಟ್ ಸ್ಟಿಲ್ 358 ರನ್ ಕೂಡ ಡಿಫೆಂಡ್ ಮಾಡ್ಲಿಕ್ಕೆ ಆಗೋದಿಲ್ವಾ ಇವರಿಗೆ ಅಂತ ನಮಗೆಲ್ಲ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗೈತಿ. ಇವತ್ತು ಟಾಸ್ ವಿನ್ ಆದರು. ಸೊ ಎಂತ ಇರಲಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಕಮ್ ಬ್ಯಾಕ್ ಸೂಪರ್ ಆಗಿತ್ತು. ಫಸ್ಟ್ 2 ವಿಕೆಟಿಗೆ ಬೌಮಾ ಮತ್ತು ಡಿಕಾಕ್ ಎಲ್ಲ ಚಚ್ತಾ ಇದ್ದಾಗ ಇವತ್ತು 350 ರನ್ ಆಗ್ತದೆ ಮಾರ ಅಂತ ಅಂದ್ಕೊಳೋದು. ಬಟ್ ಲಾಸ್ಟ್ ಒಂದು 120 ರನ್ನಿಗೆ 8 ವಿಕೆಟ್ ಏನು ಸೌತ್ ಆಫ್ರಿಕಾದ ತೆಗೆದ್ರಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ಫೈಟ್ ಬ್ಯಾಕ್ ಅಥವಾ ಕಮ್ ಬ್ಯಾಕ್ ಮಾಡಿದಂಥ ರೀತಿ ಇಂಡಿಯನ್ ಬೌಲರ್ಸು, ಎಸ್ಪೆಷಲಿ ಪ್ರಸಿದ್ಧ ಕೃಷ್ಣ, ನಾವೆಲ್ಲ ಬಾರಿ ಟೀಕಾ ಪ್ರಹಾರ ಮಾಡ್ತಾ ಇರ್ತೇವೆ. ಸೊ ಆ್ಯಂಡ್ ಇದು ರಾಹುಲ್ ಅವರು ಅವರ ಮೇಲೆ ನಂಬಿಕೆ ಇಟ್ಟು ಸೆಕೆಂಡ್ ಸ್ಪೆಲ್ಲಿಗೆ ಪುನಃ ಕರೆದ್ರಲ್ಲ. ಇಲ್ಲಿ ಕೆಲವೊಂದ್ಸಲ ಎಂತ ಆಗ್ತದೆ ಮರೆ ಬೇಡ, ನಾನು ಕರೆಯೋದೇ ಇಲ್ಲ ಸೆಕೆಂಡ್ ಸ್ಪೆಲ್, ಪಾರ್ಟ್ ಟೈಮರ್ಸ್ ಹತ್ರನೇ ಬಾಲ್ ಹಾಕಿ ಬಿಡ್ತೇನೆ ಅಂತ ಆ ಥರದೊಂದು ನಿರ್ಣಯಕ್ಕೆ ಬರಲಿಲ್ಲ. ಸೊ ಕ್ರೆಡಿಟ್ ಗೋಸ್ ಟು ರಾಹುಲ್ ಆಲ್ಸೋ. ಆ್ಯಂಡ್ ಜೈಸ್ವಾಲ್ ಅವರು ಟೈಮ್ ತಗೊಂಡು, ಯಾಕಂದರೆ ಅಂಡರ್ ಪ್ರೆಷರಲ್ಲಿ ಇದ್ದಂಥ ಆಟಗಾರ, ಯಾಕಂದರೆ ನೆಕ್ಸ್ಟ್ ಸೀರೀಸಿಂದ ಮತ್ತೆ ಪುನಃ ಗಿಲ್ ಅವರು ಬರ್ತಾರೆ, ಆಗ ಪುನಃ ಇವರಿಗೆ ಚಾನ್ಸ್ ಸಿಗೋದಿಲ್ಲ. ಸೊ ಸಿಕ್ಕಂಥ ಅವಕಾಶವನ್ನು ಒಳ್ಳೆ ಸೂಪರಾಗಿ ಉಪಯೋಗಿಸಿಕೊಂಡಿದ್ದಾರೆ. ಪೈಸಾ ವಸೂಲ್ ಮ್ಯಾಚ್. ಆ್ಯಂಡ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಫ್ಯಾನ್ಸಿಗಂತೂ ಇದು ಪೈಸಾ ವಸೂಲ್ ಸೀರೀಸು. ನಿಮ್ಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ T20 ಸೀರೀಸ್ ಸ್ಟಾರ್ಟ್ ಆಗ್ತದೆ. T20 ಸೀರೀಸ್ ಇದು ವಿಡಿಯೋ ಬೆಳಿಗ್ಗೆಯೇ ಬರೋದು, ಎಲ್ಲ ಮ್ಯಾಚ್ ಇದು ಸಹ. ಯಾಕಂತಂದರೆ ನಾವು ಬೆಂಗಳೂರಲ್ಲಿ ಇರುವುದಿಲ್ಲ, ಇಂಡಿಯಾದಲ್ಲಿ ಇರುವುದಿಲ್ಲ ಆ ಟೈಮಿಗೆ. ಸೊ ದಯವಿಟ್ಟು ಮ್ಯಾಚ್ ಮುಗಿದ ಮೇಲೆ ಮಲಗಿ, ನಾನು ವೀಡಿಯೋಗೆ ಕಾಯ್ತಿದ್ದೆ ಬ್ರೋ, ಎಲ್ಲಿ ಬ್ರೋ ವೀಡಿಯೋ ಅಂತ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ ಆಯಿತಾ. T20 ಸೀರೀಸಿಗೆ ಸರಿಯಾಗಿ ಬರುವ. ನಮಸ್ಕಾರ.